ಕೇರಳದಲ್ಲಿ ಮುಂಗಾರು ಆಗಮನಕ್ಕೂ ಮೊದಲೇ ವರುಣ ಅಬ್ಬರಿಸುತ್ತಿದ್ದಾನೆ. ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ಮಳೆ ಅವಘಡಗಳಲ್ಲಿ 4 ಈಗ ಆಲ್ರೆಡಿ ಮೃತಪಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಮಳೆ ಬಹಳಷ್ಟು ಕಡೆ ಅಬ್ಬರಿಸ್ತಾ ಇದ್ದು ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಬನ್ನಿ ನೋಡ್ಕೊಂಡು ಬರೋಣ. ಕೇರಳದಲ್ಲಿ ವರುಣಾರ್ಭಟ, 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಭಾರಿ ಮಳೆಗೆ 4 ಬಲಿ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಮುಂಗಾರು ಆಗಮನಕ್ಕೂ ಮುನ್ನ ಕೇರಳದಲ್ಲಿ ರಣಭೀಕರ ಮಳೆ ಸುರಿದಿದೆ. ಮಳೆಯಿಂದ ಸಂಭವಿಸಿದ ಅವಘಡಗಳಲ್ಲಿ ಈವರೆಗೆ 4 ಮೃತಪಟ್ಟಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೊಚ್ಚಿ, ಮಲಪುರಂ, ಎರ್ನಾಕುಲಂನಲ್ಲಿ ವರುಣಾರ್ಭಟಕ್ಕೆ ರಸ್ತೆಗಳೆಲ್ಲವೂ ಕೆರೆಗಳಂತಾಗಿವೆ. ಭಾರಿ ಮಳೆಗೆ ಕೊಚ್ಚಿಯ ಇನ್ಫೋ ಪಾರ್ಕ್ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ಪತ್ತನಂತಿಟ್ಟ, ಇಡುಕ್ಕಿ, ಅಳಪುಳ, ಕೊಟ್ಟಾಯಂ, ಎರ್ನಾಕುಲಂ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಕಣ್ಣೂರು, ಕಾಸರಗೋಡು ಸೇರಿದಂತೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಮುಂದಿನ 5 ದಿನಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದ್ದಾರೆ. ನಿರಂತರ ಮಳೆಗೆ ತೊಯ್ದು ತೊಪ್ಪೆಯಾದ ತಿರುವನಂತಪುರಂ. ನಿರಂತರ ಮಳೆಯಿಂದಾಗಿ ಕೇರಳದ ತಿರುವನಂತಪುರಂ ಜನ ಹೈರಾಣಾಗಿ ಹೋಗಿದ್ದಾರೆ. ನಗರದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಕೊಚ್ಚಿಯಲ್ಲಿ ಮೊಳಕಾಲಿನವರೆಗೆ ನೀರು, ಸವಾರರು ಹೈರಾಣ. ಕೇರಳದ ಕೊಚ್ಚಿಯಲ್ಲೂ ನಿರಂತರ ಮಳೆಯಾಗ್ತಾ ಇದ್ದು ರಸ್ತೆಗಳು ಕೆರೆಗಳಂತಾಗಿದೆ. ಈ ದೃಶ್ಯದಲ್ಲಿ ನೋಡಿ, ವಾಹನದ ಕಾಲು ಭಾಗ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿದ್ದು ಬೈಕ್ ಸವಾರರು ಕೂಡ ಮುಳುಗಿದ ರಸ್ತೆಯಲ್ಲಿ ಸಾಗುವುದಕ್ಕೆ ಸರ್ಕಸ್ ನಡೆಸಿದ್ದಾರೆ. ಮೈಸೂರಿನಲ್ಲಿ ಭಾರೀ ಮಳೆ ಗಾಳಿಗೆ ಕುಸಿದ ಮನೆ. ಮೈಸೂರಿನಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಭಾರೀ ಮಳೆಗಾಳಿಯಿಂದ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಮನೆ ಕುಸಿದಿದೆ. ಶ್ರೀನಿವಾಸ್, ಲಕ್ಷ್ಮಿ ದಂಪತಿಯ ಮನೆಗೆ ಹಾನಿ ಉಂಟಾಗಿದ್ದು ಮನೆಯಲ್ಲಿದ್ದ ದವಸ ಧಾನ್ಯ ಸೇರಿದಂತೆ ಎಲ್ಲಾ ವಸ್ತುಗಳು ನಾಶವಾಗಿದೆ. ಬಿರುಕು ಬಿಟ್ಟ ಕೆರೆಯ ಏರಿ ಆತಂಕಗೊಂಡ ಗ್ರಾಮಸ್ಥರು. ದಾವಣಗೆರೆಯ ಜಗಳೂರು ತಾಲೂಕಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಗಡಿಮಾಕುಂಟೆ ಗ್ರಾಮದ ಕೆರೆಯ ಏರಿಯಲ್ಲಿ ಬಿರುಕು ಕಾಣಿಸಿದ್ದು ಇದರಿಂದ ಜನ ಆತಂಕಗೊಂಡಿದ್ದಾರೆ. ಅಧಿಕಾರಿಗಳು ಕೂಡಲೇ ಬಂದು ಪರಿಶೀಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಅವಾಂತರ ಸೃಷ್ಟಿಸುತ್ತಾ ಇರುವ ಕಾರಣ ಮುಂಗಾರು ಮಳೆ ಮತ್ತು ಬರ ಪರಿಹಾರ ನಿರ್ವಹಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆ ಚರ್ಚೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಮಳೆ ಆರ್ಭಟ ಹೆಚ್ಚಾದ ಬೆನ್ನಲ್ಲೇ ಮಧ್ಯಾಹ್ನ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಕೂಡ ಮೀಟಿಂಗ್ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.